ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಂಗಳೂರಿನ ಬಾಗಲಗುಂಟೆಯ ಹಾವನೂರು ಬಡಾವಣೆಯ ಡ್ಯೂಪ್ಲೆಕ್ಸ್ ಮನೆಯೊಂದರಲ್ಲಿ ಮಹಿಳೆಯೊಬ್ಬರ ಅನಾಥ ಶವ ಪತ್ತೆಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಮಾರು 1 ವರ್ಷದಿಂದ ಪತ್ತೆಯಾಗದೆ ಉಳಿದಿದ್ದ ಮಹಿಳೆಯ ಶವ ಅಸ್ಥಿ ಪಂಜರದ ರೀತಿಯಲ್ಲಿ ಕಂಡು ಬಂದಿದೆ. ದ್ರಾಕ್ಷಾಯಿಣಿ ಎಂಬ 52 ವರ್ಷದ ಮಹಿಳೆಯೇ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಹಾಗಾದ್ರೆ ಅವರ ಸಾವಿನ ಹಿಂದಿನ ನಿಖರ ಕಾರಣವೇನು? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪತಿ ಹಾಗೂ ಮಗನ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ದಾಕ್ಷಾಯಿಣಿ ಮನೆಯಲ್ಲಿ ಒಬ್ಬರೇ ವಾಸಿಸ್ತಾ ಇದ್ರು ಎನ್ನಲಾಗಿದೆ. ಸುಮಾರು 10 ವರ್ಷಗಳ ಹಿಂದೆ ದಾಕ್ಷಾಯಿಣಿ ಅವರ ಪತಿ ಉಮೇಶ್ ಮೃತಪಟ್ಟಿದ್ರು. ಬಳಿಕ ಕ್ಯಾನ್ಸರ್ನಿಂದ ಮಗನೂ ಕೂಡ ಸಾವನ್ನಪ್ಪಿದ್ದ. ಪತಿ ಹಾಗೂ ಮಗನ ಸಾವಿನ ಬಳಿಕ ಮಾನಸಿಕವಾಗಿ ಕುಗ್ಗಿದ್ದ ದಾಕ್ಷಾಯಿಣಿ ಮನೆಯಲ್ಲಿ ಒಬ್ಬರೇ ಇದ್ರು ಎನ್ನಲಾಗಿದೆ. ಕಳೆದ 1 ವರ್ಷದಿಂದ ದಾಕ್ಷಾಯಿಣಿ ಅವರ ಮಗಳು ಹಾಗೂ ಅಳಿಯ ಕೂಡ ಮನೆಗೆ ಬಂದಿರಲಿಲ್ಲ ಎನ್ನಲಾಗಿದೆ. ಇದೀಗ ಡ್ಯೂಪ್ಲೆಕ್ಸ್ ಮನೆಯೊಳಗೆ ಅಸ್ಥಿ ಪಂಜರದ ರೀತಿಯಲ್ಲಿ ದಾಕ್ಷಾಯಿಣಿ ಅವರ ಶವ ಪತ್ತೆಯಾಗಿದ್ದು ಅವರು ಸುಮಾರು 1 ವರ್ಷದ ಹಿಂದೆಯೇ ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ. ಮನೆಯೊಳಗಿಂದ ದುರ್ವಾಸನೆ ಅಥವಾ ಯಾವುದೇ ಸುಳಿವು ಸಿಗದ ಕಾರಣ ಇಷ್ಟು ದಿನ ಘಟನೆ ಬೆಳಕಿಗೆ ಬಂದಿರಲಿಲ್ಲ ಎನ್ನಲಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಬಾಗಲಗುಂಟೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಹಿಳೆಯ ಸಾವಿಗೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ.